ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಸ್ತಾರ ಮನಿ ಪ್ಲಸ್. ನಾನು ಕೇಶವ್ ಪ್ರಸಾದ್. ಇವತ್ತು ನಾವು ಸ್ವಾತಂತ್ರ್ಯ ಮಹೋತ್ಸವದ ಸಂಭ್ರಮಾಚರಣೆಯಲ್ಲಿದ್ದೇವೆ. ದೇಶಾದ್ಯಂತ ಸ್ವಾತಂತ್ರ್ಯದ ಆಚರಣೆಯನ್ನು ಪ್ರತಿ ಮನೆಯಲ್ಲೂ ಕೂಡ ಎಲ್ಲರೂ ಕೂಡ ಆಚರಣೆ ಮಾಡ್ತಾ ಇದ್ದೀವಿ. ಸ್ವಾತಂತ್ರ್ಯ ಅಂತ ಅಂದಾಗ ನಮ್ಮಲ್ಲಿ ವಾಕ್ ಸ್ವಾತಂತ್ರ್ಯ, ಅಭಿವ್ಯಕ್ತಿ ಸ್ವಾತಂತ್ರ್ಯ, ಇದ್ರ ಬಗ್ಗೆ ನಾವೆಲ್ಲ ಮಾತಾಡ್ತೀವಿ. ಅಂದರೆ ಪ್ರತಿಯೊಬ್ಬರು ಕೂಡ ಅವರ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವಂಥ ಒಂದು ಸ್ವಾತಂತ್ರ್ಯ ನಮಗಿದೆ. ಒಂದು ಕಡೆ ದೇಶಕ್ಕೆ ಸಿಕ್ಕಿದಂಥ ಸ್ವಾತಂತ್ರ್ಯ, ದೇಶದ ಜನರಿಗೆ ಸಿಗುವಂಥ ಸ್ವಾತಂತ್ರ್ಯ. ಆದರೆ ಇನ್ನೊಂದು ರೀತಿಯ ಒಂದು ಸ್ವಾತಂತ್ರ್ಯ ಇದೆ, ಅಂದರೆ ಫೈನಾನ್ಷಿಯಲ್ ಫ್ರೀಡಮ್ ಅಥವಾ ಆರ್ಥಿಕ ಸ್ವಾತಂತ್ರ್ಯ ಅನ್ನುವಂಥದ್ದು. ಇದರ ಬಗ್ಗೆ ಸಾಕಷ್ಟು ಫೈನಾನ್ಷಿಯಲ್ ಪ್ಲ್ಯಾನರ್ಸ್ ಆಗಿರ್ಬೋದು, ಮೀಡಿಯಾಗಳಲ್ಲಿ ಸಾಕಷ್ಟು ಬಾರಿ ಅದರ ಬಗ್ಗೆ ಚರ್ಚೆ ನಡೀತಾ ಇದೆ. ಅಂದರೆ ಈ ಆರ್ಥಿಕ ಸ್ವಾತಂತ್ರ್ಯ ಅಂದರೆ ಏನು ಅನ್ನುವಂಥದ್ದನ್ನು ನಾವಿವತ್ತು ಚರ್ಚೆ ಮಾಡೋಣ. ಆರ್ಥಿಕ ಸ್ವಾತಂತ್ರ್ಯ ಅಂದರೆ ಏನು, ಅದನ್ನು ಹೇಗೆ ಗಳಿಸ್ಬೋದು ಅನ್ನೋದರ ಬಗ್ಗೆ ಇವತ್ತು ನಮಗೆ ತಜ್ಞರಾದಂತಹ ವಿನೋದ್ ತಂತ್ರಿಯವರು ಎಲ್ಲ ಬಗೆಯ ಉತ್ತರಗಳನ್ನು ನೀಡಲಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ವಿನೋದ್ ತಂತ್ರಿಯವರೇ. ನಮಸ್ತೆ. ಸ್ವಾತಂತ್ರ್ಯಕ್ಕೆ ದೇಶದಾದ್ಯಂತ ಸ್ವಾತಂತ್ರ್ಯ ಮಹೋತ್ಸವದ ಒಂದು ಶುಭ ಸಂದರ್ಭ ಇವತ್ತು ನಾವು ಆಚರಣೆ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಆರ್ಥಿಕ ಸ್ವಾತಂತ್ರ್ಯದ ಬಗ್ಗೆ ತಾವು ಏನು ಹೇಳ್ತೀರಿ? ಏನು ಆರ್ಥಿಕ ಸ್ವಾತಂತ್ರ್ಯ ಅಂದರೆ? ಪ್ರಥಮವಾಗಿ ಎಲ್ಲ ವೀಕ್ಷಕರಿಗೂ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ಇವತ್ತು ನಾವು ಸ್ವಾತಂತ್ರ್ಯೋತ್ಸವ ಆಚರಣೆ ಮಾಡ್ತಾ ಇದ್ದೀವಿ. ಮತ್ತು ಇವತ್ತು ನಮ್ಮ ಟಾಪಿಕ್ಕು ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಮೇಲೆ ಇದೆ. ಈ ಒಂದು ವರ್ಡ್ ಏನಿದೆ, ಆರ್ಥಿಕ ಸ್ವಾತಂತ್ರ್ಯ, ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್, ತುಂಬ ಒಂದು ಬೇರೆ ಬೇರೆ ಡೆಫಿನಿಷನಲ್ಲಿ ಅವರವರು ಹೇಳಿದ್ದಾರೆ. ಇವತ್ತು ನಾನು ನನ್ನ ಡೆಫಿನೇಷನಲ್ಲಿ ಇದನ್ನು ಹೇಳ್ತಾ ಇದ್ದೀನಿ. ನನಗೆ ಎಷ್ಟು ಗೊತ್ತಿದೆ ಅದನ್ನು ನಾವು ಹೇಳ್ತೀವಿ. ಬೇಸಿಕ್ಲಿ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ನೀವು ಕೆಲವು ಸಲ ನೀವು ಓದಿದ್ರೆ, ಗೂಗಲ್ ಮಾಡಿದ್ರೆ ಏನು ಕೇಳುತ್ತೆ ಅಂತ ಹೇಳಿದ್ರೆ, ಯಾರಿಗೆ ಬೇಕಾದಷ್ಟು ಟೈಮ್ ಇದೆ, ಬೇಕಾದಷ್ಟು ದುಡ್ಡಿದೆ, ಇದನ್ನು ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಅಂತ ಕೆಲವರು ವಿವರಣೆ ಮಾಡ್ತಾರೆ. ಓಕೆ ಅಂತೇಳಿದ್ರೆ, ಕೆಲವ್ರ ಹತ್ರ ಬೇಕಾದಷ್ಟು ದುಡ್ಡಿದೆ ಆದರೆ ಟೈಮ್ ಇಲ್ಲ, ಕೆಲವ್ರ ಹತ್ರ ಬೇಕಾದಷ್ಟು ಟೈಮ್ ಇದೆ ಆದರೆ ದುಡ್ಡಿಲ್ಲ. ಇದನ್ನು ಒಂದು ಡೆಫಿನಿಷನ್ ಅಂತ ಹೇಳ್ತಾರೆ. ಆದರೆ ನಾನು ಏನು ಹೇಳೋದು ಅಂತ ಹೇಳಿದ್ರೆ, ಇದು ಫ್ಯಾನ್ಸಿ ಒಂದು ಡೆಫಿನಿಷನ್. ಓಕೆ, ಆದರೆ ಇದನ್ನು ಪ್ರಾಕ್ಟಿಕಲ್ ಆಗಿ ನಾವು ಮಾಡೋದು ತುಂಬ ಕಷ್ಟ. ಅದು ಇಂಡಿಯಾದಂಥ ಕಂಟ್ರಿಯಲ್ಲಿ ನಾವು ಇನ್ಫ್ಲೇಷನ್ ಅಷ್ಟು ಇರಬೇಕಾದ್ರೆ ಒಂದು ತುಂಬ ಸಾಧ್ಯವಿಲ್ಲದ ಒಂದು ವಿಷಯ, ಅಥವಾ ತುಂಬ ಕಷ್ಟವಾಗಿರೋ ಒಂದು ವಿಷಯ ಅಂತ ಹೇಳ್ಬೋದು. ನನ್ನ ಡೆಫಿನಿಷನ್ ಏನು ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಅಂತ ಹೇಳಿದ್ರೆ, ಒಂದು ಫೈನಾನ್ಷಿಯಲ್ ಪ್ಲ್ಯಾನಿಂಗಲ್ಲಿ ಒಂದು ರೇಷಿಯೋ ಬರುತ್ತೆ. ಓಕೆ, ಈ ರೇಷಿಯೋನ ಏನು ಹೇಳ್ತೇವೆ ಅಂದರೆ ಫೈನಾನ್ಷಿಯಲ್ ಇಂಡಿಪೆಂಡೆಂಟ್ ರೇಷಿಯೋ ಅಂತ ಹೇಳ್ತೀವಿ ನಾವು, FI ರೇಷಿಯೋ ಅಂತ ಹೇಳ್ತೀವಿ. ಈ ರೇಷಿಯೋ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಒಂದು ನಿಮ್ಮ ಹತ್ರ ಸಪೋಸೇ ನನಗೆ ಒಂದು ತಿಂಗಳಿಗೆ 30,000 ರೂಪಾಯಿಂದ 50,000 ರೂಪಾಯಿ ತಿಂಗಳಿಗೆ ಬೇಸಿಕ್ ಮಿನಿಮಮ್ ಎಕ್ಸ್ಪೆನ್ಸಸ್ ನನಗೆ ಇದೆ. ಆದರೆ ಈ ಬೇಸಿಕ್ 50,000 ರುಪೀಸ್ ನನಗೆ ನಾನು ಯಾವುದೇ ಒಂದು ಇನ್ವೆಸ್ಟ್ಮೆಂಟ್ ಮಾಡಿನೋ, ರೆಂಟಲ್ ಇನ್ಕಮಿಂದನೋ, ಆರ್ ಫಿಕ್ಸೆಡ್ ಡೆಪಾಸಿಟ್ ಇಂಟ್ರೆಸ್ಟಿಂದನೋ ಬರ್ತಾ ಇದೆಯಾ ಆದರೆ, ನನ್ನ ಬೇಸಿಕ್ ಎಕ್ಸ್ಪೆನ್ಸಸ್ಸನ್ನು ನಾನು ಕವರ್ ಮಾಡ್ತಾ ಇದ್ದೀನಿ. ಓಕೆ, ಇದನ್ನು ಹೇಳ್ತೀವಿ. ಆ 50,000 ರೂಪಾಯಿ ನನಗೆ ಯಾವುದೇ ಒಂದು ಕಡೆಯಿಂದ ಬರ್ತಾ ಇದೆ ಅಂತ ಆದರೆ, ದ್ಯಾಟ್ ಐ ಸೇ ದಟ್ ನಾನು ಈ ಮಂತ್ಲಿ ಎಕ್ಸ್ಪೆನ್ಸಸ್ಸಿಗೆ ನಾನು ಡಿಪೆಂಡೆಂಟ್ ಅಲ್ಲ. ಇದು ಒಂದು ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್. ಫೈನಾನ್ಷಿಯಲ್ ಇಂಡಿಪೆಂಡೆಂಟ್ ರೇಷಿಯೋವನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡೋದು? ಫೈನಾನ್ಷಿಯಲ್ ಇಂಡಿಪೆಂಡೆಂಟ್ ರೇಷಿಯೋ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ನಿಮ್ಮ ಪ್ಯಾಸಿವ್ ಇನ್ಕಮ್ ಅಂತ ಹೇಳಿದ್ರೆ, ನೀವು ಅದಕ್ಕೆ ಡೈಲಿ ಬೆಳಗ್ಗೆ 9 ರಿಂದ 5 ಗಂಟೆ ತನಕ ಕೆಲಸ ಮಾಡಿ ಇರಬೇಕಂತಿಲ್ಲ, ಹೋಗಿ ಅಟೆಂಡೆನ್ಸ್ ಹಾಕಿ ನೀವು ಸ್ಯಾಲ್ರಿ ತೊಗೊಳ್ಬೇಕಂತಿಲ್ಲ. ಬಟ್ ನೀವು ಅಲ್ಲಿ ಇಲ್ದಿದ್ರೂ ನಿಮ್ಗೊಂದು 50,000 ರೂಪಾಯಿ ಬರ್ತಾ ಇದೆ ಅಂತ ಆದರೆ, ನಿಮ್ಮ ಪ್ಯಾಸಿವ್ ಇನ್ಕಮ್ ಸಪೋಸೇ 1,00,000 ರೂಪಾಯಿ ಇದೆ ಅಂತ ಆದರೆ, ನಿಮ್ಮ ಮಂತ್ಲಿ ಎಕ್ಸ್ಪೆನ್ಸಸ್ 50,000 ರೂಪಾಯಿ ಇದೆ ಆದರೆ, ನಿಮ್ಮ ರೇಷಿಯೋ ಫೈನಾನ್ಷಿಯಲ್ ಇಂಡಿಪೆಂಡೆಂಟ್ ರೇಷಿಯೋ ಏನಿದ್ರೆ 200% ತೋರಿಸುತ್ತೆ. ಓಕೆ, ಈ ರೇಷಿಯೋ 100%ಗಿಂತ ಹೆಚ್ಚಿದೆ ಆದರೆ, ಓಕೆ, ಯು ಕ್ಯಾನ್ ಕಾಲ್ ಯುವರ್ ಸೆಲ್ಫ್ ಆಸ್ ಅ ಫೈನಾನ್ಷಿಯಲ್ ಇಂಡಿಪೆಂಡೆಂಟ್. ಇದು ಒಂದು ಸುಲಭವಾಗಿ ಏನು ಹೇಳ್ತಾರೆ, ನಮಗೆ ಅನುಕೂಲಕರವಾದ ಒಂದು ಡೆಫಿನಿಷನ್. ನಾನು ಕೋಟಿಗಟ್ಟಲೆ ಮಾಡಿರಬೇಕು ಅಂತ ಹೇಳೋದಕ್ಕಿಂತ ಒಂದು ಕಾಮನ್ ಮ್ಯಾನಿಗೆ ಅರ್ಥ ಮಾಡ್ಕೊಳ್ಳೋದಾದರೆ, ನೀವೊಂದು ಬೇಸಿಕ್ ರಿಟರ್ನ್ಸ್ ನಿಮಗೆ ಮಂತ್ಲಿ ಎಕ್ಸ್ಪೆನ್ಸಸ್ ಎಷ್ಟಿದೆ ಅಷ್ಟಕ್ಕೆ ನೀವು ಅರೇಂಜ್ಮೆಂಟ್ ಮಾಡಿಕೊಂಡು ನೀವು ಡೈಲಿ ನೀವು ವರಿ ಮಾಡಬೇಕಂತಿಲ್ಲ. ಇದಂತ ಹೇಳಿ ನೀವು ವರ್ಕಿಂಗ್ ಸ್ಟಾಪ್ ಮಾಡ್ತೀನಿ ಅಂತ ಹೇಳ್ತಾ ಇಲ್ಲ ನಾನು. ಓಕೆ, ನೀವು ಕೋಟಿಗಟ್ಟಲೆ ಮಾಡಿಕೊಂಡು ನಾನೇನು ಕೆಲಸ ಮಾಡೋದಿಲ್ಲ, ಅದು ಒಂದು ತುಂಬ ಕಷ್ಟಕರವಾದ ಒಂದು ವಿಷಯ, ಅದು ಪ್ರಾಕ್ಟಿಕಲಿ ಕಷ್ಟಕರವಾದ ವಿಷಯ. ಇನ್ನೊಂದು ಏನು ಬರುತ್ತೆ ಅಂತ ಹೇಳಿದ್ರೆ, ಇಲ್ಲೇನು ಮಾಡ್ತಾ ಇದ್ದೀರಿ, ನೀವು ಬೇಸಿಕ್ ಎಕ್ಸ್ಪೆನ್ಸಸ್ಸನ್ನು ಒಂದು ಅರೇಂಜ್ಮೆಂಟ್ ಮಾಡ್ಕೊಂಡಿದ್ದೀರಾ, ಆದರೆ ಯು ಆರ್ ಫೋಕಸಿಂಗ್ ಆನ್ ಯುವರ್ ಹಾಬೀಸ್. ಕೆಲವರಿಗೆ ಪೇಂಟಿಂಗ್ ಮಾಡಬೇಕು, ಕೆಲವರಿಗೆ ಸಿಂಗಿಂಗ್ ಮಾಡಬೇಕು, ಕೆಲವರಿಗೆ
ಆರ್ಟ್ ಡ್ರಾಮಾ ಇದರಲ್ಲಿ ಇರ್ತಾರೆ. ಸೊ ಫಾರ್ಮಿಂಗ್ ಮಾಡ್ತಾರೆ ಕೆಲವರು, ಧೋನಿ ಅವರಿಗೆ ನೋಡಿ ಫಾರ್ಮಿಂಗ್ ಮಾಡ್ತಾ ಇದ್ದಾರೆ. ಸೊ ಅವ್ರಿಗೆ ಬೇಸಿಕ್ ಎಕ್ಸ್ಪೆನ್ಸಸ್ ಏನು ಇದಿಲ್ಲ. ಅಫ್ಕೋರ್ಸ್ ಈಸ್ ಇನ್ ಡಿಫ್ರೆಂಟ್ ಲೆವೆಲ್ ಆಲ್ ಟುಗೆದರ್. ಬಟ್ ಇದನ್ನೆಲ್ಲ ನೋಡಿಕೊಂಡು ನೀವು ನೋಡಿದ್ರೆ ನಿಮ್ಮ ಬೇಸಿಕ್ ಎಕ್ಸ್ಪೆನ್ಸಸ್ಕ್ಕಿಂತ ಸ್ವಲ್ಪ ಹೆಚ್ಚು, ಬಿಕಾಸ್ ಇನ್ಫ್ಲೇಷನ್ ಇರುತ್ತೆ. ಅದನ್ನು ನೀವು ಅರೇಂಜ್ ಮಾಡಿಕೊಂಡು ನೀವು ನಿಮ್ಮ ಹಾಬೀಸ್ ಕಡೆಗೆ ತುಂಬ ಗಮನ ಹೆಚ್ಚು ಕೊಡೋದು, ಇದನ್ನು ನಾವು ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಅಂತ ಒಂದು ಡೆಫಿನಿಷನಲ್ಲಿ ಇಟ್ಕೊಂಡು ನಾವು ಮುಂದುವರಿಸ್ಬೋದು. ನಾನು ಒಂದು ಡಿಸ್ಕ್ಲೈಮರ್ ಕೊಡ್ತೀನಿ, ಏನಂತ ಹೇಳಿದ್ರೆ ನಾನು ಈಗ ತನಕ ಫೈನಾನ್ಷಿಯಲ್ ಇಂಡಿಪೆಂಡೆಂಟ್ ಆಗಿಲ್ಲ. ಅದಕ್ಕೆ ನಾನು ಮೋಸ್ಟ್ಲಿ ಹೇಳ್ತಾ ಇದ್ದೀನಿ ಇದು ಒಂದು ಕಷ್ಟಕರ ವಿಷಯ ಅಂತೇಳಿ ಹೇಳ್ತಾ ಇರ್ಬೋದು. ತುಂಬ ಜನ ಅಚೀವ್ ಮಾಡಿದವರು ಇದ್ದಾರೆ, ಆಲ್ರೆಡಿ ಮಾಡಿದ್ದಾರೆ. ತುಂಬ ಜನ ಆಲ್ರೆಡಿ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಮಾಡೋದು ನಿಮ್ಮ ಅಕ್ಕಪಕ್ಕದಲ್ಲೇ ಇರ್ಬೋದು. ಸೊ ಒಂದು ಕಾಮನ್ ಮ್ಯಾನ್ ದೃಷ್ಟಿಯಲ್ಲಿ ನೋಡಿದ್ರೆ ದಿಸ್ ಈಸ್ ದ ಡೆಫಿನಿಷನ್ ಆಫ್ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಅಂತ ಹೇಳ್ಬೋದು ನಾನು. ಸರ್, ಇವಾಗ ನಮ್ಮ ದೇಶದಲ್ಲಿ ಈಗ ಸ್ವಾತಂತ್ರ್ಯ ಬಂದ ಇಷ್ಟು ಕಳೆದ 7 ದಶಕಗಳ ಒಂದು ಇತಿಹಾಸವನ್ನು ಗಮನಿಸಿದರೆ, ಈಗಿನ ಒಂದು ಸಹಸ್ರಮಾನದಲ್ಲಿ ನಾವು ನೋಡುವಂಥ ಒಂದು ಸಂದರ್ಭದಲ್ಲಿ ಇಲ್ಲಿ ಏನಾಗುತ್ತೆ ಅಂದರೆ, ಆರಂಭಿಕ ವಯಸ್ಸಿನಲ್ಲಿ ಅಂದರೆ ದುಡಿಯಲು ಶುರು ಮಾಡಿದಂತಹ ಸಂದರ್ಭದಲ್ಲಿ ಅವರ ಆದಾಯದ ಪ್ರಮಾಣ ಕೂಡ ಜಾಸ್ತಿ ಆಗಿದೆ. ಕಳೆದ ಕೆಲವು ದಶಕಗಳಿಗೆ ಹೋಲಿಸಿದರೆ ಇವಾಗಿನ ಒಂದು ಸಂದರ್ಭದಲ್ಲಿ 25,000ರಿಂದ 1 ಲಕ್ಷದವರೆಗೆ ಆರಂಭಿಕ ಆದಾಯ ಕೂಡ, ಅಂದರೆ ಮಾಸಿಕ ಆದಾಯವನ್ನು ಪರಿಗಣಿಸಿದರೆ ಒಂದು ಉತ್ತಮ ಆದಾಯ ಬರುವಂಥ ಸಂದರ್ಭ ಇದೆ, ಅನೇಕ ಮಂದಿಗೆ ಸಿಗ್ತಾ ಇದೆ. ಅದು ಹೊಸ್ತು ಅಂತ ಅನಿಸಲ್ಲ ಅಂತ. ಹಿಂದೆ ಒಂದು 5,000 ಗಳಿಸ್ತಾ ಇರುವಂಥ ಒಂದು ಸಂದರ್ಭ ಇದ್ದರೆ, ಇವಾಗ ನೋಡಿದರೆ 25,000, 30,000 ಅಥವಾ ಲಕ್ಷದವರೆಗೂ ಕೂಡ ಆರಂಭಿಕ ಆದಾಯ ವೇತನ ಪಡೆಯುವಂಥ ಸಂದರ್ಭ ಇದೆ. ಹಾಗಾದರೆ ಒಂದು ಕಡೆ ಈ ರೀತಿ ಆರಂಭಿಕ ವರ್ಷಗಳಲ್ಲಿಯೇ ಹೆಚ್ಚಿನ ಆದಾಯವನ್ನು ಗಳಿಸುವಂತಹ ಯುವ ಜನತೆ, ಇನ್ನೊಂದು ಕಡೆ ಅಂತಹ ಆದಾಯ ಇಲ್ಲದೆ ಇರುವಂತಹ ವರ್ಗ ಕೂಡ ಇದೆ. ಅಂದರೆ ನಾನಾ ಕಾರಣಗಳಿರ್ಬೋದು, ಎಲ್ಲ ಸೆಕ್ಟರ್ನಲ್ಲಿ ಒಂದೇ ರೀತಿ ಸಂಬಳ ಕೂಡ ಇವತ್ತು ಸಿಗದೆ ಇರುವಂತಹ ಸಂದರ್ಭ. ಹಾಗಾಗಿ ಈ 2 ಕ್ಯಾಟಗರಿಯವರಿಗೆ ಆರ್ಥಿಕ ಸ್ವಾತಂತ್ರ್ಯವನ್ನು ಅಥವಾ ಫೈನಾನ್ಷಿಯಲ್ ಫ್ರೀಡಮ್ ಅಂತ ನಾವು ಏನು ಹೇಳ್ತೀವೋ ಅದನ್ನು ಗಳಿಸಲಿಕ್ಕೆ ಯಾವ ರೀತಿಯ ಸ್ಟ್ರಾಟಜಿಗಳು ಇದೆ ಅಂತ ತಾವು ಹೇಳ್ತೀರಿ ಅಂತ. ಓಕೆ, ಸೊ ನೀವು ಫಸ್ಟ್ ಕೇಳಿದ ಕ್ವೆಶನ್ ಏನು ಅಂತ ಹೇಳಿದ್ರೆ ಫಾರ್ ಕಾಮನ್ ಮ್ಯಾನ್. ಓಕೆ, ಈಗ ಸೆಕೆಂಡ್ ಏನು ನೀವು ಕೇಳ್ತಾ ಇರೋದು ಅಂತ ಹೇಳಿದ್ರೆ, ಒಂದು ಒಳ್ಳೆ ಸ್ಯಾಲ್ರಿ ಇರೋ ಒಂದು ಯಂಗ್ಸ್ಟರ್ಸಿಗೆ ನಾವು ಹೇಗೆ ಸೇಮ್ ಸ್ಟ್ರಾಟಜಿ ಇರುತ್ತಾ ಅಥವಾ ಸ್ಟ್ರಾಟಜಿ ಚೇಂಜ್ ಆಗ್ಬೋದಾ ಅಂಥೇಳಿ. ನಾವು ಏನು ನೀವು ಸರ್ ನೀವು ಹೇಳಿದ್ದು 1 ಲಕ್ಷ ಅಂಥೇಳಿ, ಬಟ್ ನಾನು ತುಂಬ ಜನರಿಗೆ ಮೀಟ್ ಆಗಿದ್ದೀನಿ. ಕೆಲವರೆಲ್ಲ ಕಾಂಟ್ರಾಕ್ಟ್ ಜಾಬಲ್ಲಿ ಇರ್ತಾರೆ, ಅವ್ರು ಏನೋ ಸ್ಪೆಷಲ್ ಸ್ಕಿಲ್ ಇರುತ್ತೆ ಅವ್ರ ಹತ್ರ. 25-30 ಇಯರ್ಸ್ ಏಜ್ನವರಿಗೆ 25-30 ಲಕ್ಷ ಸಂಬಳ ಇರೋದು ಒಂದು ಇದೆ. ಸೊ ಅಂಥವರಿಗೂ ಒಂದು ಸ್ಟ್ರಾಟಜಿ ಇದೆಯಾ ಅಂತ ಹೇಳೋ ಒಂದು ಪ್ರಶ್ನೆ ಒಂದು. ಸೆಕೆಂಡ್, ಕೆಲವರಿಗೆ ಮಿಡಲ್ ಇನ್ಕಮ್ ಇರುತ್ತೆ, ಆದರೆ ಅವರಿಗೆ ಮನೆಯದ ರೆಸ್ಪಾನ್ಸಿಬಿಲಿಟೀಸ್ ಇರೋದಿಲ್ಲ. 1 ಲಕ್ಷ ರೂಪಾಯಿ ಮಾತ್ರ ಅವರಿಗೆ ತಿಂಗ್ಳಿಗೆ ಸ್ಯಾಲ್ರಿ. ಓಕೆ, ಆದರೆ ಮನೆ ರೆಸ್ಪಾನ್ಸಿಬಿಲಿಟೀಸ್ ಇರೋದಿಲ್ಲ. ಸೊ ಇದು ನಾವು ನೋಡಿದ್ರೆ ಅವರ ಸೇವಿಂಗ್ ಪ್ರಪೋರ್ಷನ್ ಏನಿದೆ ಅದು ಇನ್ಕ್ರೀಸ್ ಆಗುತ್ತೆ ಅಲ್ಲಿ. ಓಕೆ, ಸೊ ಇವರಿಗೆ ಸೇಮ್ ಸ್ಟ್ರಾಟಜಿ ಹಾಕಬೇಕಂತಿಲ್ಲ. ಇವರಿಗೆ ಒಂದು ಫೇಮಸ್ ಸ್ಟ್ರಾಟಜಿ ನಡೀತಾ ಇದೆ ಇದರಲ್ಲಿ, ಅದು ಫೈರ್ ಸ್ಟ್ರಾಟಜಿ ಅಂಥೇಳಿ. ಫೈರ್ ಅಂತ ಹೇಳಿದ್ರೆ ಫೈನಾನ್ಷಿಯಲ್ ಇಂಡಿಪೆಂಡೆಂಟ್ ರಿಟೈರ್ ಅರ್ಲಿ. ಓಕೆ, ಇದು ಒಂದು ಕ್ಯಾಟಗರಿ ಏನು ಅಂತ ಹೇಳಿದ್ರೆ, ಇವರು ಸ್ಪೆಷಲಿ ನಮ್ಮ ತುಂಬ ಯಂಗ್ ಇವರು ಲಾಂಗ್ ಟರ್ಮ್ ನೋಡ್ತಾ ಇದ್ದಾರಾದರೆ ಇವರಿಗೇನಾಗುತ್ತೆ, ಇವರು 60 ವರ್ಷಕ್ಕೆ ರಿಟೈರ್ ಆಗಬೇಕು ಅಂತ ಹೇಳೋ ಒಂದು ಮನೋಭಾವನೆಯಲ್ಲಿ ಇರೋದಿಲ್ಲ. ತಪ್ಪಂತ ಹೇಳಿದಲ್ಲ ನಾನು, ಬಟ್ ಅವ್ರದ್ದೊಂದು ಏನಿದೆ ಅಂತ ಹೇಳಿದ್ರೆ 60 ವರ್ಷ 40 ವರ್ಷ ಕೆಲಸ ಮಾಡಿ ಮತ್ತೆ 60 ವರ್ಷಕ್ಕೆ ರಿಟೈರ್ಡ್ ಆಗಿ ಮತ್ತೆ ನಾವು ಲೈಫ್ ನೋಡೋದು, ಅದು ಮೊನೋಟನಸ್. ಓಕೆ, ಸಮಥಿಂಗ್ ಚೇಂಜ್ ಬೇಕು, ಹೊಸ ಜನ್ರೇಷನಿಗೆ ಏನೋ ಒಂದು ವಸ್ತು ಮಾಡಬೇಕು ಅಂತ ಇರುವವರಿಗೆ ಈ ಸ್ಟ್ರಾಟಜಿ, ನಾನು ಫಸ್ಟ್ ಹೇಳೋ ಸ್ಟ್ರಾಟಜಿ ಅಪ್ಲೈ ಆಗೋದಿಲ್ಲ. ಫೈರ್ ಸ್ಟ್ರಾಟಜಿ ಅಂತ ಮಾಡ್ತಾರೆ. ಬಟ್ ನಾನು ನಿಮಗೆ ಫಸ್ಟಿಗೆ ಹೇಳಿದೆ, ಇದು ಫೈರ್ ಸ್ಟ್ರಾಟಜಿ ತುಂಬ 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 ಒಂದು ಡಿಫಿಕಲ್ಟ್ ಸ್ಟ್ರಾಟಜಿ ಇದು, ಆದರೆ ಇಂಪಾಸಿಬಲ್ ಅಲ್ಲ. ಓಕೆ, ನಮ್ಗೆ ಹೇಗೆ ಸ್ವಾತಂತ್ರ್ಯ ಸಿಕ್ಕೋದು 90 ವರ್ಷ ನಾವು ಬ್ರಿಟಿಷ್ ನಮ್ಮ ಮೇಲೆ ಆಳ್ವಿಕೆ ಮಾಡಿದ್ರು. ಸೊ ನೀವು ಪ್ರೈಮಾ ಫೇಸಿ ನೋಡಿದ್ರೆ ಇಟ್ ಈಸ್ ವೆರಿ ಡಿಫಿಕಲ್ಟ್. 90 ವರ್ಷ ನಮ್ಮ ಮೇಲೆ ಒಂದು ಆಳ್ವಿಕೆ ಮಾಡಿದ ಒಂದು ಬ್ರಿಟನ್ ಏನಿದೆ, ಸೊ 90 ವರ್ಷ ಆದಮೇಲೆ ಇಂಡಿಪೆಂಡೆನ್ಸ್ ಸಿಗೋದು ಒಂದು ಕಷ್ಟದ್ದು ವಿಷಯ, ಆದರೆ ಇಂಪಾಸಿಬಲ್ ಅಲ್ಲ. ಸೊ ನಮ್ಮ ಲೀಡರ್ಸ್ಗಳಿದ್ರು ಆಗ ಅಷ್ಟು ಕಷ್ಟಪಟ್ಟು ಅದನ್ನು ಮಾಡಿದ್ದಾರೆ. ಸೊ ಹಾಗೇನೆ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಡಿಫಿಕಲ್ಟ್ ಇದೆ ಅರ್ಲಿ ಫೈರ್ ಸ್ಟ್ರಾಟಜಿಯಲ್ಲಿ, ಬಟ್ ಇಂಪಾಸಿಬಲ್ ಡೆಫಿನೆಟ್ಲಿ ಅಲ್ಲ. ಸೊ ನಾವು ಈಗ ಏನು ಈ ಫೈರ್ ಸ್ಟ್ರಾಟಜಿ ಅಂತ ಹೇಳಿದ್ರೆ, ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ರಿಟೈರ್ ಅರ್ಲಿ ಅಂತ ಹೇಳಿದ್ರೆ, ನೀವು 40 ವರ್ಷಕ್ಕೆ 20 ವರ್ಷ, ನಿಮ್ಗೀಗ 25-22 ವರ್ಷ, ನೀವು 40-50 ವರ್ಷಕ್ಕೆ ರಿಟೈರ್ಡ್ ಆಗೋದು ಹೇಗೆ ಅಂತ ಹೇಳಿ ಒಂದು ಪ್ಲ್ಯಾನ್ ಮಾಡೋದು, ಅರ್ಲಿ ರಿಟೈರ್ಮೆಂಟಿಗೆ ಪ್ಲ್ಯಾನ್ ಮಾಡೋದು. ಇದರಲ್ಲಿ ಕೆಲವು ಪಾಯಿಂಟ್ಸ್ಗಳಿದ್ದಾವೆ. ಒಂದು, ಈ ಸ್ಟ್ರಾಟಜಿ ಫಾಲೋ ಮಾಡುವವರು ನಾರ್ಮಲ್ ಲೈಫ್ ಸ್ಟೈಲ್ ಲೀಡ್ ಮಾಡಲಿಕ್ಕೆ ಆಗೋದಿಲ್ಲ. ಒಂದು ಯಾಕೆ ಅಂತ ಹೇಳಿದ್ರೆ,
ಈ ಸ್ಟ್ರಾಟಜಿ ಏನು ಹೇಳುತ್ತೆ, ಇದ್ರ ಮೇಲೆ ಕೆಲವು ಬುಕ್ಗಳು ಬರೆದಿದ್ದಾರೆ, ಸೊ ಅದನ್ನು ಇದ್ದವ್ರು ನೋಡ್ಬೋದು. ಸೊ ಈ ಸ್ಟ್ರಾಟಜಿ ಏನು ಹೇಳುತ್ತೆ, ನಿಮ್ಮ ಇನ್ಕಮ್ ಇದ್ದು 50 to 70% ತನಕ ಸೇವ್ ಮಾಡಬೇಕು ಅಂತ ಹೇಳುತ್ತೆ. ನೀವು ಜನರಲಿ ಯಾವುದಾದ್ರೂ ಒಂದು ಫೈನಾನ್ಷಿಯಲ್ ಪ್ಲ್ಯಾನರ್ಸ್ ಹತ್ರ ಹೋಗಿ ಮಾತಾಡಿದ್ರೆ ಅವ್ರು ಏನು ಹೇಳ್ತಾರೆ, 20 to 25% or 15 to 20% ಮ್ಯಾಕ್ಸಿಮಮ್ ಸೇವ್ ಮಾಡಿದ್ರೆ ಯು ಕ್ಯಾನ್ ಹ್ಯಾವ್ ಯುವರ್ ಫೈನಾನ್ಷಿಯಲ್ ಪ್ಲ್ಯಾನ್ ಅಂಥೇಳಿ. ಬಟ್ ಈ ಫೈರ್ ಸ್ಟ್ರಾಟಜಿಯಲ್ಲಿ 70%, 50 to 70% ನೀವು ಸೇವ್ ಮಾಡಬೇಕು, ಓಕೆ ಅಂತ ಹೇಳ್ತಾರೆ. ಸೊ ವಿಚ್ ಇಸ್ ಒನ್ ಡಿಫಿಕಲ್ಟ್ ಟಾಸ್ಕ್. ಸೆಕೆಂಡ್ ಫೈರ್ ಸ್ಟ್ರಾಟಜಿಯಲ್ಲಿ ಏನು ಹೇಳ್ತೀವಿ ಅಂತ ಹೇಳಿದ್ರೆ, ನಿಮ್ಮ ಸೇವ್ ಮಾಡಿದ ದುಡ್ಡನ್ನು ನೀವು ಪ್ರಾಪರ್ಲಿ ಇನ್ವೆಸ್ಟ್ ಮಾಡಿ, ಓಕೆ ಸೇವ್ ಮಾಡಿ ಇಟ್ಕೊಳ್ಳೋದು ಮಾತ್ರ ಅಲ್ಲ, ಇನ್ಫ್ಲೇಷನ್ ಬೀಟ್ ಆಗ್ತಾ ಇರೋ ಒಂದು ಪ್ರಾಡಕ್ಟ್ಗಳಲ್ಲಿ ಇನ್ವೆಸ್ಟ್ ಮಾಡಬೇಕು. ಓಕೆ, ಹಣದುಬ್ಬರ 7% ಇದ್ದರೆ ನೀವು ಅಟ್ಲೀಸ್ಟ್ ಅದನ್ನು ಸೇಮ್ 7-8% ಆರ್ 12-13% ಇರೋ ಒಂದು ಪ್ರಾಡಕ್ಟ್ಸ್ಗಳಿಗೆ ಇನ್ವೆಸ್ಟ್ ಮಾಡಬೇಕು. ದಿಸ್ ಇಸ್ ದ ಸೆಕೆಂಡ್ ಸ್ಟ್ರಾಟಜಿ. ನೀವು ಹ್ಯಾವ್ ಟು ಲಿವ್ ಯುವರ್ ಲೈಫ್ ವೆರಿ ಏನು ಹೇಳ್ತಾರೆ, ಒಂದು ನೀವು ಲೋಕಲ್ ಲ್ಯಾಂಗ್ವೇಜಲ್ಲಿ ಹೇಳೋದಾದರೆ ನೀವು ಏನು ಜಿಪುಣ ಅಂತ ಹೇಳ್ತಾರೆ. ಬಟ್ ನಾವು ಫೈನಾನ್ಷಿಯಲ್ಸಲ್ಲಿ ಏನು ಹೇಳ್ತೀವಿ, ಕ್ಯಾಲ್ಕುಲೇಟಿವ್ ಲಿವಿಂಗ್ ಅಂತ ಹೇಳ್ತೀವಿ. ಸೊ ನೀವು ಪ್ರತಿಯೊಂದಕ್ಕೂ ನೀವು 3 ತಿಂಗಳಿಗೆ 3 ವರ್ಷಕ್ಕೆ 4 ವರ್ಷಕ್ಕೆ ಒಂದು ಸಲ ಕಾರ್ ಚೇಂಜ್ ಮಾಡೋದು, ಇದು ಮಾಡಬಾರ್ದು. ನೀವು ಏನು ಹೇಳ್ತಾರೆ, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡೋದು, ಓಕೆ, ಆರ್ ನೀವು ಎಕ್ಸ್ಟ್ರಾಡಿನರಿ ಆಗಿ ಲೈಫ್ ಸ್ಟೈಲ್ ಎಕ್ಸ್ಪೆಂಡಿಚರ್ ಮಾಡೋದು. ಲೈಫ್ ಸ್ಟೈಲ್ ಎಕ್ಸ್ಪೆಂಡಿಚರ್ ಒಂದು ದೊಡ್ಡ ವಿಷಯ. ಸೊ ಇದನ್ನೆಲ್ಲ ಮಾಡದೇ ಇರೋದು, ಈ 3 ಪಾಯಿಂಟ್ಗಳನ್ನು ಮಾಡದೇ ಇರೋದು, ಅಥವಾ 70-70% ಸೇವಿಂಗ್ಸು, ಇನ್ವೆಸ್ಟ್ಮೆಂಟ್ ಇನ್ ಹೈ ಈಲ್ಡಿಂಗ್ ಪ್ರಾಡಕ್ಟ್, ಥರ್ಡ್ ವೆರಿ ಸೋಬರ್ ಲೈಫ್ ಸ್ಟೈಲ್. ಸೊ ಇದು ಹೇಳಲಿಕ್ಕೆ ತುಂಬ ಈಸಿ ಇರ್ತದೆ, ಬಟ್ ಮಾಡೋದು ಸ್ವಲ್ಪ ಏನು ಹೇಳ್ತಾರೆ, ಡಿಫಿಕಲ್ಟ್ ಟಾಸ್ಕ್. ಓಕೆ, ಡಿಫಿಕಲ್ಟ್ ಟಾಸ್ಕ್ ಆಗುತ್ತೆ. ಸೊ ಇದು ಫೈರ್ ಸ್ಟ್ರಾಟಜಿ. ಇದು ಮಾಡದೇ ಇರೋರು ಇಲ್ಲ ಅಂತಿಲ್ಲ, ತುಂಬ ಜನ ಮಾಡ್ತಾ ಇದ್ದಾರೆ. ಇದನ್ನು ಫಾಲೋ ಮಾಡ್ತಾ ಇರೋರು ಆಗುತ್ತೆ. ಸೊ ಅವರು 40-45 ಇಯರ್ಸ್ ಇರಬೇಕಾದ್ರೆ ರಿಟೈರ್ ಆಗೋ ಪ್ಲ್ಯಾನಲ್ಲಿದ್ದವರು ಇಂಥ ಒಂದು ಸ್ಟ್ರಾಟಜಿಯಲ್ಲಿ ಹೋಗ್ತಾರೆ. ಸರ್, ಹಾಗಾದರೆ ಈ ಫೈರ್ ಸ್ಟ್ರಾಟಜಿಯನ್ನು ಅನುಸರಿಸುವವರು ಹೇಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ತಾವು ಹೇಳ್ತೀರಾ ಅಂತ? ಸೊ ಫೈರ್ ಸ್ಟ್ರಾಟಜಿ ಫಾಲೋ ಮಾಡೋರು, ಒಂದು ಅವ್ರ ಫೋಕಸ್ ಏನಿರುತ್ತೆ, ಹೈ ಸೇವಿಂಗ್ಸ್ ಇರುತ್ತೆ ಆ್ಯಂಡ್ ಬೇಗ ಇನ್ವೆಸ್ಟ್ಮೆಂಟ್ ಮಾಡಿ ಬೇಗ ರಿಟೈರ್ಮೆಂಟ್ ಆಗಬೇಕು ಅಂಥೇಳಿ. ಸೊ ಇವ್ರೇನು ಮಾಡ್ತಾರೆ, ಇವತ್ತು ಸಪೋಸೇ ನಿಮಗೆ ಒಂದು 30,000 ರೂಪಾಯಿ ಮಂತ್ಲಿ ಎಕ್ಸ್ಪೆನ್ಸಸ್ ಇದೆ ಅಂತ ಆದರೆ, ಇದನ್ನು 6% 7% ಇನ್ಫ್ಲೇಷನ್ ಹಾಕ್ಕೊಂಡು ನಿಮಗೆ ರಿಟೈರ್ಡ್ ಆಗಬೇಕಾದ್ರೆ, ಒಂದು 10 ವರ್ಷದಲ್ಲಿ ರಿಟೈರ್ ಆಗಬೇಕು ಅಂತಿದ್ದುವಾಗ, ಆಗ ಅದು ಎಷ್ಟು ಬೇಕು ಅದನ್ನು ಕ್ಯಾಲ್ಕುಲೇಟ್ ಮಾಡ್ತಾರೆ. ಅದಕ್ಕೆ ರಿಟೈರ್ಮೆಂಟ್ ಕ್ಯಾಲ್ಕುಲೇಟರ್ಸ್ ಅಂತ ನಿಮಗೆ ಸಿಗುತ್ತೆ. ಓಕೆ, ಸೊ ಕ್ಯಾಲ್ಕುಲೇಟ್ ಮಾಡಿಕೊಂಡು ಆ ಕಾರ್ಪಸ್ ಇಂದ ಅಲ್ಲಿ ಒಂದು 4% ರೂಲ್ ಅಂತ ಇದೆ. ನಿಮ್ಮ 4%, ಆ ಕಾರ್ಪಸ್ಸಿಂದ ವರ್ಷಕ್ಕೆ 4% ತೆಗೆದುಕೊಂಡು ಹೋಗೋದು. ಫಾರ್ ಎಕ್ಸಾಂಪಲ್ ಒಂದು ಕಾರ್ಪಸ್ ರಿಕ್ವೈರ್ಮೆಂಟ್ 5 ಕೋಟಿ ಬರುತ್ತೆ ಅಂತ ಆದರೆ, ಆ 5 ಕೋಟಿಯಿಂದ 4% ಇಯರ್ಲಿ ನಾವು ವಿಡ್ರಾ ಮಾಡಿಕೊಂಡು ಹೋಗೋದು. ಸೊ ಇದು ಒಂದು ಸ್ಟ್ರಾಟಜಿ. ಈ ಸ್ಟ್ರಾಟಜಿ 4% ಈಸ್ ಅಮೆರಿಕನ್ ಮಾರ್ಕೆಟಲ್ಲಿ ವರ್ಕ್ ಆಗುತ್ತೆ. ಇಂಡಿಯನ್ ಮಾರ್ಕೆಟಲ್ಲಿ ಇನ್ಫ್ಲೇಷನ್ ಮನಸ್ಸಲ್ಲಿ ಇಟ್ಕೊಂಡು ಅದನ್ನು ಕಸ್ಟಮೈಸ್ ಮಾಡಿಕೊಂಡು ನೋಡಬೇಕು. ಮತ್ತು ಇದು ಎಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ, ಒಂದು ಪೇಪರ್ ಅಸೆಟ್ಸು ಆ್ಯಂಡ್ ಒಂದು ಹಾರ್ಡ್ ಅಸೆಟ್ಸ್ ಅಂಥೇಳಿ. ಪೇಪರ್ ಅಸೆಟ್ಸ್ ಅಂತ ಹೇಳಿದ್ರೆ ನಿಮ್ಮದು ಮ್ಯೂಚುವಲ್ ಫಂಡ್ಸು, ಫಿಕ್ಸೆಡ್ ಡೆಪಾಸಿಟು, ಬಾಂಡ್ಸು ಇದೆಲ್ಲ ಬರುತ್ತೆ. ಹಾರ್ಡ್ ಅಸೆಟ್ಸ್ ಅಂತ ಹೇಳಿದ್ರೆ ನಿಮ್ಮದು ಕ್ರಿಪ್ಟೋ, ರಿಯಲ್ ಎಸ್ಟೇಟು, ಗೋಲ್ಡ್. ಸೊ ಇದರಲ್ಲಿ ಡಿವೈಡ್ ಮಾಡ್ಕೊಂಡು ಹಾಕ್ತಾರೆ. ಸೊ ಬೇಸ್ಡ್ ಆನ್ ದ್ಯಾಟ್, ಸೊ ಒಂದು ಮನಸ್ಸಲ್ಲಿ ಇಟ್ಕೊಳ್ಬೇಕು ಏನು ಅಂತ ಹೇಳಿದ್ರೆ, ಈ ಸ್ಟ್ರಾಟಜಿ ಏನಿದೆ, ಫೈರ್ ಸ್ಟ್ರಾಟಜಿ ಏನಿದೆ, ಯಾರಿಗೆ ಅಂತ ಹೇಳಿದ್ರೆ ಮಿಲೆನಿಯಲ್ಸ್, ಯಂಗ್ಸ್ಟರ್ಸು, ಯಾರು ಅವರಿಗೆ 60 ವರ್ಷದಲ್ಲಿ ರಿಟೈರ್ ಆಗೋದು ಒಂದು ಮೊನೋಟನಸ್ ಅಂತ ಕಾಣುತ್ತೆ, ಅವರಿಗೆ 40 ವರ್ಷದಲ್ಲಿ ರಿಟೈರ್ ಆಗಬೇಕಂತ ಮನಸ್ಸಿದೆ, ಅಂಥವರಿಗೆ ಈ ಒಂದು ಟಫ್ ಸ್ಟ್ರಾಟಜಿ ಅಂತ ಹೇಳ್ಬೋದು. ನಮಗೆ ಹೇಗೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತರಲಿಕ್ಕೆ ತುಂಬ ಕ್ರಾಂತಿಕಾರಿಗಳಿದ್ದರು, ಹಾಗೆಯೇ ಇವರು ಒಂದು ಸೆಟ್ ಆಫ್ ಕ್ರಾಂತಿಕಾರಿಗಳು. ಓಕೆ, ಸೊ ಅವರು ಗೋಯಿಂಗ್ ಅಗೇನ್ಸ್ಟ್ ದ ವಿಂಡ್ ಅಂತ ಹೇಳ್ತೀವಲ್ಲ, ಹಾಗೆ ಹೋಗ್ತಾ ಇರೋರು. ಸೊ ಈ ಸ್ಟ್ರಾಟಜಿ ಫಾಲೋ ಮಾಡಿಕೊಂಡು ನೀವು ಅರ್ಲಿ ರಿಟೈರ್ಮೆಂಟ್ ಅನ್ನು ಫಾಲೋ ಮಾಡ್ಬೋದು. ಇಲ್ಲ ನಿಮಗೆ 60ಕ್ಕೆ ರಿಟೈರ್ಮೆಂಟ್ ಆಗಬೇಕಾದ್ರೆ ನಾರ್ಮಲ್ ಆಗಿ ನಾವು ಹೇಗೆ ಇನ್ವೆಸ್ಟ್ಮೆಂಟ್ಸ್ ಮಾಡಿಕೊಂಡು ಲಾಂಗ್ ಟರ್ಮ್ ಗೋಲ್ ಹಾಕ್ಕೊಂಡು ಮಾಡ್ತೀವಿ, ಅದನ್ನೇ ಪ್ಲ್ಯಾನ್ ಮಾಡ್ಬೋದು. ಸರ್, ಇಷ್ಟೊತ್ತು ಫೈನಾನ್ಷಿಯಲ್ ಫ್ರೀಡಮ್ ಅಥವಾ ಆರ್ಥಿಕ ಸ್ವಾತಂತ್ರ್ಯ ಅಂದರೆ ಏನು, ಅದನ್ನು ಗಳಿಸಲಿಕ್ಕೆ ಬೇಕಂತ ಫೈರ್ ಸ್ಟ್ರಾಟಜಿಯನ್ನು ಹೇಗೆ ಮಾಡ್ಬೋದು, ಯಾರು ಮಾಡಬೇಕು, ಹೇಗೆ ಮಾಡಬೇಕು, ಈ ಎಲ್ಲ ಸಂಗತಿಗಳನ್ನು ವಿವರವಾಗಿ ನಮ್ಮ ವೀಕ್ಷಕರಿಗೆ ತಿಳಿಸಿಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ಧನ್ಯವಾದ ವೀಕ್ಷಕರೇ. ಇಷ್ಟು ಹೊತ್ತು ವಿನೋದ್ ತಂತ್ರಿಯವರು ಫೈನಾನ್ಷಿಯಲ್ ಫ್ರೀಡಮ್ ಹಾಗೂ ಫೈರ್ ಸ್ಟ್ರಾಟಜಿ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಇಂಥ ಮತ್ತಷ್ಟು ವಿಡಿಯೋಗಳಿಗೋಸ್ಕರ ನೀವು
ವಿಸ್ತಾರ ಮನಿ ಪ್ಲಸ್ ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಈ ಮೂಲಕ ಕೇಳ್ಕೊಳ್ತೀನಿ. ವಂದನೆಗಳು. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.